ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ, ಖುಷಿಯಾಗಿ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಹಾಗೆ ಒಂದು ಸ್ವಲ್ಪ ತಿರುಗಾಡಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಹೂವಿನ ತೋಟ ಎಲ್ಲನೂ ಕೂಡ ಇದೆ. ಹಾಗಾಗಿ ಒಂದು ಸ್ವಲ್ಪ ಮಕ್ಕಳಿಗೆ ಚೇಂಜ್ ಇರುತ್ತೆ ಅಂತ ಹೋಗ್ತಾ ಇದ್ದೀವಿ. ಆಚೆ ಹೊರಗೆ ಹೋಗೋದಂದರೆ ತುಂಬಾ ಇಷ್ಟ ನನ್ನ ಮಕ್ಕಳಿಗೆ. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ, ಹೊರಗಡೆ ಹೋಗೋದಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಒಂದು ಸ್ವಲ್ಪ ಎಲ್ಲೂ ಹೋಗಲ್ವಲ್ಲ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಹೂವಿನ ತೋಟ ಎಲ್ಲ ಇದೆ. ಹಾಗೆ ಒಂದು ಸ್ವಲ್ಪ ತಿರ್ಗಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಹಾಗೆ ಇವತ್ತು ವಿಷು ಹಬ್ಬ ಇರೋದ್ರಿಂದ ಊರಿನವರಿಗೆ ಪಡಿ ಅಕ್ಕಿ ಅಂತ ಕೊಡ್ತಾರೆ. ಅದನ್ನು ಹಿಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ 1 ಕೆಜಿಯಷ್ಟು ಅಕ್ಕಿ ಮತ್ತು ಎಣ್ಣೆ, ಒಂದು ಸ್ವಲ್ಪ ಮೆಣಸು, ಆಮೇಲೆ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅಲಸಂದೆ ಕಾಳು ಅಷ್ಟು ಕೊಡ್ತಾರೆ. ಅದನ್ನು ಹಿಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ದೊಡ್ಡಪ್ಪನ ಮಗಳು ಅಂದರೆ ಕಾಸರಗೋಡಿಂದ ಬಂದಿದ್ಲು. ಅವಳು ಹೋಗುವ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಓಕೆ ಸರಿ ನಾವು ಸಹ ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಾಂದರೆ ನಾನು ಈ ಮಕ್ಕಳನ್ನು ಬಿಸಿಲಿಗೆ ಕರ್ಕೊಂಡು ಹೋಗೋದೇ ಇಲ್ಲ. ಓಕೆ ಹೇಗೂ ಒತ್ತಾಯ ಮಾಡ್ತಿದ್ದಾಳೆ ಅಂತ ಹೇಳಿ ಅವ್ರಿಗೂ ಚೂರು ಚೇಂಜ್ ಇರುತ್ತೆ ಮಕ್ಳಿಗೂ ಕೂಡ ಅಂತ ಹೇಳಿಬಿಟ್ಟು ಆಯಿತು ಸರಿ ಹೋಗುವ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ನಾವು ದೇವರ ದರ್ಶನ ಏನು ಮಾಡಲಿಲ್ಲ. ಪಡಿಯಕ್ಕಿ ಅಂತ ಕೊಡ್ತಾರಲ್ವ, ಅಲ್ಲಿ ಪಡಿಯಕ್ಕಿ ತಗೊಂಡು ಆಮೇಲೆ ಊಟಕ್ಕೆ ಹೋಗಿ ಆಮೇಲೆ ಹೂವಿನ ತೋಟದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಅಷ್ಟೇ. ಯಾಕಂದರೆ ಇವತ್ತಂತೂ ಫುಲ್ ರಶ್ ಇತ್ತು. ಇಷ್ಟೊಂದು ರಶ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸಂಡೇ ಅಂದರೆ ಫುಲ್ ರಶ್ ಇರುತ್ತೆ. ಹಾಗೆ ಅದು ಪಡಿಯಕ್ಕಿ ಕೂಡ ಕೊಡ್ತಾಯಿದ್ರು. ಹಾಗೆ ವಿಷು ಹಬ್ಬ ಬೇರೆ ಇತ್ತು ಅಲ್ವಾ, ಹಾಗಾಗಿ ತುಂಬಾ ಧರ್ಮಸ್ಥಳದಲ್ಲಿ ರಶ್ ಇತ್ತು ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಜನನೇ ಸಿಗ್ತಾಯಿದ್ರು. ನಾನಂತೂ ಫುಲ್ ಟ್ರೈ ಮಾಡ್ತಾಯಿದ್ದೆ ಎಲ್ಲಿ ಜನ ಇಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ಳುವ ಅಂತ. ಹಾಗೆ ಫಸ್ಟಿಗೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದೆ, ಅಲ್ಲಿ ಒಂದು ಸ್ವಲ್ಪ ಕೈ ಮುಗಿದು ಮತ್ತೆ ನಾವು ಹೋದ್ವಿ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಹತ್ರ ಕೆಳಗೆ ಕೈ ಮುಗಿದು ಪ್ರಸಾದ ಎಲ್ಲ ತೊಗೊಂಡಾದಮೇಲೆ ಸೀದಾ ಪಡಿಯಕ್ಕಿ ಕೊಡ್ತಾರಲ್ವ, ಅಲ್ಲಿ ಎಲ್ಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ತುಂಬಾ ಬಿಸಿಲು. ನಾನಂತೂ ಈ ಬಿಸಿಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದೇ ಇಲ್ಲ. ಬಟ್ ಅವಳು ಹೋಗುವ ಅಂತ ಹೇಳ್ತಾ ಇದ್ಲಲ್ವ, ಹಾಗಾಗಿ ಸರಿ ಹೋಗುವ, ನಾನು ಕೂಡ ಇಷ್ಟವರೆ ಪಡಿಯಕ್ಕಿ ಅಂತ ಅದನ್ನು ಹಿಡ್ದಿರಲಿಲ್ಲ. ಸರಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ಅಷ್ಟೇ ಪಡಿಯಕ್ಕಿ ಇಟ್ಕೊಂಡು ಬರ್ತಾಯಿದ್ರು ವಾಪಸ್ಸು. ಅದಕ್ಕೂ ಅಷ್ಟೇ ತುಂಬಾ ಜನ ಇದ್ದರು. ರಶ್ ಅಂತೂ ಬೇರೆ, ದೇವರ ದರ್ಶನಕ್ಕೆಲ್ಲ ಒಂದು ಕ್ಯೂವೇ ಇತ್ತು ಅಂತಲೇ ಹೇಳ್ಬೋದು, ಲೈನ್. ನನಗೆ ಒಂದು ಸಲ ಶಾಕ್ ಆಯಿತು, ಅದು ಕೂಡ ಪಡಿಯಕ್ಕಿಗೆ ಅಂತ. ಅಷ್ಟೊಂದು ಕ್ಯೂ ಇದ್ದರೆ ನಾವು ಹೋದಾಗೆ ಅಂತ. ಬಟ್ ಅದು ದೇವ್ರ ದರ್ಶನಕ್ಕಿತ್ತು. ಪಡಿಯಕ್ಕಿಗೆ ಅಷ್ಟೊಂದೇನು ರಶ್ ಇರಲಿಲ್ಲ. ಓಕೆ ಪಡಿಯಕ್ಕಿ ಎಲ್ಲ ತಗೊಂಡು ನಾವು ನೆಕ್ಸ್ಟು ಇಲ್ಲಿ ಅನ್ನಪ್ರಸಾದಕ್ಕಂತ ಹೇಳಿ ಛತ್ರಕ್ಕೆ ಬಂದ್ವಿ. ಇದೇ ಫಸ್ಟ್ ಟೈಮ್ ನನ್ನ ಮಗ ಇಷ್ಟೊಂದು ಸೈಲೆಂಟಾಗಿ ಕೂತಿರೋದಂದರೆ. ಯಾಕಂದರೆ ಒಂದು ಸ್ವಲ್ಪ ಹಸಿವು ಕೂಡ ಆಗಿತ್ತು, ಹಾಗೆ ತುಂಬ ಫುಲ್ ರಶ್ ಕೂಡ ಇತ್ತಲ್ವ. ಹಾಗಾಗಿ ಅವರನ್ನೆಲ್ಲ ಒಂದು ಸ್ವಲ್ಪ ನೋಡ್ತಾ ಸುಮ್ಮನೆ ಕೂತ್ಬಿಟ್ಟಿದ್ದ. ಅವನೊಂದು ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿರೋದೇ ನಂಗೊಂದು ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು. ಅನ್ನಪ್ರಸಾದ ಕೂಡ ಬಂತು. ನಾವೆಲ್ಲ ಊಟ ಮುಗಿಸ್ಕೊಂಡು ಆಮೇಲೆ ಸೀದಾ ನಾವು ಹೂವಿನ ತೋಟಕ್ಕೆ ಹೋದ್ವಿ ಅಷ್ಟೇ. ಆಮೇಲೆ ಬಿಸಿಲು ತುಂಬಾ ಇತ್ತು ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ನಾವು ಹೂವಿನ ತೋಟದಲ್ಲೇ ಸ್ಪೆಂಡ್ ಮಾಡಿದ್ವಿ. ಬಟ್ ಅಲ್ಲಾದರೂ ಒಂದು ಸ್ವಲ್ಪ ಫ್ರೀ ಇರ್ಬೋದು, ಒಂದು ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ಬೋದು ಅಂತ ಹೋದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬಾ ಜನ ಇದ್ದರು. ಎಲ್ಲೆಲ್ಲ ನೆರಳಿತ್ತು ಅಲ್ಲೆಲ್ಲ ಜನ ಕೂಡ ಮಲ್ಕೊಂಡಿದ್ರು, ಹೊರಗಡೆ ಊರಿನವರು. ಹಾಗಾಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ಎಲ್ಲೂ ಸರಿಯಾದ ಜಾಗ ಇರಲಿಲ್ಲ. ಅಂದರೆ ಅಷ್ಟೊಂದು ರಶ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ಅಮ್ಮ ಒಂದು ಸ್ವಲ್ಪ ಕೂತ್ಕೊಂಡಿದ್ರು ಅಲ್ಲಿ. ನಾವೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು, ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಫಿಶ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಸಲ ಮಾತ್ರ ಫೋಟೋಸ್ ತೆಗಿಯೋದಕ್ಕೆ ಬಿಡ್ತಾಯಿದ್ರು. ಬಟ್ ನಾವು 1-2 ವರ್ಷ ಮುಂಚೆನೂ ಹೋಗಿದ್ವಿ ಇಲ್ಲಿಗೆ. ಬಟ್ ಅಲ್ಲಿ ಆವಾಗ ಫೋಟೋ ತೆಗಿಯೋದಕ್ಕೆ ಇರಲಿಲ್ಲ. ಅಂದರೆ
ಕ್ಯಾಮರಾ ಫೋಟೋ ತೆಗಿಬಾರ್ದು ಅಂತ ಹಾಕ್ತಿದ್ರು. ಬಟ್ ಇವಾಗ ಫ್ಲ್ಯಾಶ್ ಲೈಟ್ ಆನ್ ಮಾಡಬಾರ್ದು ಅಂತ ಹಾಕಿದ್ದಾರೆ. ಫೋಟೋ ತೆಗಿಬೋದು, ಬಟ್ ಫ್ಲ್ಯಾಶ್ ಲೈಟ್ ಆನ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮೀನುಗಳನ್ನೆಲ್ಲ ನೋಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಮೇಲೆ ಹೋಗಿ ಒಂದು ಸ್ವಲ್ಪ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ವು. ಹಾಗೆ ಅಲ್ಲೊಂದು ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ತೆಕ್ಕೊಳ್ಳೋಣ ಅಂತ ಹೇಳಿ ಈಚೆ ಬಂದ್ವಿ. ನನ್ನ ಮಕ್ಕಳಂತೂ ತುಂಬಾ ಚೆನ್ನಾಗಿ ಫೋಸ್ ಕೊಡ್ತಾಯಿದ್ರು. ಚಿಕ್ಕವನಂತೂ ತುಂಬಾ ಫೋಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ದೊಡ್ಡವನಾದರೆ ಯಾವತ್ತಿದ್ರೂ ಒಂದೇ ಸ್ಮೈಲ್ ಫೋಸ್. ಚಿಕ್ಕವನಂತೂ ತುಂಬ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದ. ನನಗಂತೂ ತುಂಬಾ ಖುಷಿ ಅನಿಸ್ತು. ಅವನದು ಒಂದೇ ಒಂದು ಫೋಟೋ ಕೂಡ ಇರಲಿಲ್ಲ. ಒಂದು ಸ್ವಲ್ಪ ದೊಡ್ಡವನಾದರೆ ಚೆನ್ನಾಗಿರೋದು. ಹಾಗಾಗಿ ಇವತ್ತು ಹೋಗಿ ಒಂದು ಸ್ವಲ್ಪ ಫೋಟೋಸ್ ಆದರೂ ಆಯಿತಾ ಅಲ್ವಾ ಅಂತ ಒಂದು ಸ್ವಲ್ಪ ಖುಷಿ ಆಯಿತು. ಹಾಗೆ ಚೆನ್ನಾಗಿ ಫೋಸ್ ಕೂಡ ಕೊಡ್ತಾ ಇದ್ದ. ಹಾಗೆ ತುಂಬ ಚೆನ್ನಾಗಿ ಆಟ ಆಡ್ದ. ತುಂಬಾ ಇಷ್ಟಪಟ್ಟ ನೇಚರ್ನ. ಅದಂತೂ ತುಂಬಾ ಖುಷಿ ಅನಿಸ್ತು. ಕೆಲವೊಂದು ಸಲ ಅವನು ಕೆಳಗೆ ಇಳಿಯೋದಕ್ಕೂ ಇಷ್ಟಪಡಲ್ಲ. ಈ ಥರ ನೇಚರ್ ಆ ಥರ ಇರೋದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರಲ್ವ. ಅದೇ ಬಿಸಿಲು ಕೂಡ ಆಗಿತ್ತು. ನಿದ್ದೆ ಕೂಡ ಅಂದರೆ ಬಸ್ಸಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದ. ಇಲ್ಲಾಂದರೆ ಕೆಲವೊಂದು ಸಲ ತುಂಬಾ ಹಠ ಮಾಡಿಬಿಡ್ತಾನೆ, ಎತ್ಕೊಂಡೇ ಇರಬೇಕು, ಕೆಳಗೆ ಕೂಡ ಇಳಿಯೋದಿಲ್ಲ. ಇವತ್ತಂತೂ ತುಂಬಾ ಖುಷಿಪಟ್ಟು ಆಟಾಡ್ತಾ ಇದ್ದ. ನನಗೂ ಒಂದು ಸ್ವಲ್ಪ ತುಂಬಾ ಖುಷಿ ಅನಿಸ್ತು ಇವ್ರು ಆಟ ಆಡೋದನ್ನು ನೋಡಿ. ಹಾಗೆ ಒಂದು ಸ್ವಲ್ಪ ಹೂವಿನ ತೋಟದಲ್ಲೆಲ್ಲ ಒಂದು ಸ್ವಲ್ಪ ಓಡಾಡಿ ತಿರುಗಾಡಿ ಕುಣಿತಾ ಇದ್ದ. ಇವನಿಗೆ ಫೋಸ್ ಕೊಡು ಅಂತ ಹೇಳಿದ್ರೆ ಟೂತ್ ಪೇಸ್ಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋ ಥರ ಹಲ್ಲನ್ನು ತೋರಿಸ್ತಾ ಇದ್ದ. ಪರವಾಗಿಲ್ಲ ಅಂತ ಹೇಳಿ ಒಂದೆರಡು ಫೋಟೋ ತೆಗೆಸ್ಕೊಂಡೆ ಒಂದು ಕೂಡ. ಆಮೇಲೆ ಚಿಕ್ಕವನಿಗೆ ಹೂವಿನ ತೋಟದ ಹತ್ರ ಹೂವಿತ್ತಲ್ವ ಹಿಂದುಗಡೆ, ಅಲ್ಲಿ ಫೋಟೋಗೆ ನಿಲ್ಲು ಅಂತ ಹೇಳಿದ್ರೆ ರೌಂಡ್ ಆಗ್ತಾ ಇದ್ದಾನೆ.
ಓಕೆ ಸರಿ ನೀನು ರೌಂಡೇ ಹಾಕು ವೀಡಿಯೋ ಮಾಡ್ಕೊಳ್ತೀನಿ ಅಂತ ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂತು ವೀಡಿಯೋ ಕೂಡ. ಗ್ರೀನರಿ ಇತ್ತಲ್ವ, ಫೋಟೋ ಕೂಡ ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ವೀಡಿಯೋಸ್ ಎಲ್ಲ. ಓಕೆ ಸರಿ ಯಾವತ್ತಿಗಿದ್ರೂ ಮೆಮೊರಿ ಇರುತ್ತೆ ಅಂತ ಹೇಳಿ ಒಂದು ವೀಡಿಯೋನೇ ಮಾಡಿಕೊಂಡೆ. ಯಾವತ್ತಿದ್ರೂ ಮಕ್ಕಳು ಇಷ್ಟು ಬೇಗನೆ ದೊಡ್ಡವರಾಗಿರ್ತಾರೆ. ಅದನ್ನು ಈ ಥರ ಚಿಕ್ಕವರಿದ್ದಾಗ ಈ ಥರ ಇದ್ದರು ಅಂತ ನೆನಪು ಮಾಡ್ಕೊಳ್ಳೋದಕ್ಕಾದ್ರೂ ವೀಡಿಯೋಸ್ನ ತೆಗೆದಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಈ ಥರ ಇದ್ದವರು ಇನ್ನೊಂದು 2 ವರ್ಷದಲ್ಲಿ ಸ್ಕೂಲ್ಗೆ ಹೋಗೋ ಥರ ಆಗಿರ್ತಾರೆ. ಆವಾಗ ಈ ಥರ ಮೆಮೊರೀಸ್ ಎಲ್ಲ ತುಂಬಾ ಖುಷಿ ಕೊಡಿಸುತ್ತೆ ಮನಸ್ಸಿಗೆ. ಚಿಕ್ಕವನಿದ್ದಾಗ ಈ ಥರ ಇದ್ದೆ ಅಂತ. ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ತುಂಬ ಖುಷಿ ಅನಿಸ್ತು. ಹಾಗೆ ಇಲ್ಲಿ ಕೂಡ ನೆರಳಿದ್ದಲ್ಲಿ ಎಲ್ಲ ತುಂಬಾ ಜನ ಇದ್ದರು. ನಮಗೆ ಬಿಸಿಲಲ್ಲಿ ಕೂತ್ಕೊಳ್ಳೋದಕ್ಕಲ್ಲ, ಹಾಗಾಗಿ ಎಲ್ಲಾದರೂ ಒಂದು ಸ್ವಲ್ಪ ನೆರಳಿದ್ದಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡಿದ್ವಿ. ಮತ್ತೆಲ್ಲರೂ ಕೂಡ ಫುಲ್ ಚೆನ್ನಾಗಿ ಮಲಗಿದ್ರು. ಓಕೆ ಸರಿ ಇವನು ಇಲ್ಲಿ ಕಲ್ಲು ಹೇಗೆ ಇಲ್ಲಿ ಮೇಲೆ ಬಂತು ಅಂತ ಅವನಿಗೆ ಟೆನ್ಷನಲ್ಲಿ ನೋಡ್ತಾ ಇದ್ದಾನೆ. ಓಕೆ ಸರಿ ಅದೇನೋ ಕಲ್ಲು ಇರಲಿ, ನೀನು ನಿಂತ್ಕೋ ಫೋಟೋ ತೆಗಿತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾ. ಅವನಿಗೊಂದೇ ಟೆನ್ಷನ್, ಈ ಕಲ್ಲು ಹೇಗೆ ಇಲ್ಲಿ ಮೇಲೆ ಬಂತು ಅಂತ. ಅವನು ಮುಟ್ದ, ಅವನಿಗೊಂದು ಸ್ವಲ್ಪ ಬಿಸಿ ಅನಿಸ್ತು ಕಲ್ಲು, ಹಾಗೆ ಸೀದಾ ಓಡ್ದ. ಅಂತೂ ಇವತ್ತಿನ ದಿನ ಅಂತೂ ತುಂಬಾ ಖುಷಿಯಾಗಿ ಅನ್ನಿಸ್ತು. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ನು ಹೆಚ್ಚಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.